ಬುದ್ಧನ ಸಂದೇಶ ನಿನಗೆ ನೀನೇ ಬೆಳಕು ಅಂತ. ಅದ್ರ ಅರ್ಥ ಗೊತ್ತಿದೆ ಯಾರಿಗಾದ್ರೆ? ನಿನಗೆ ನೀನೇ ಬೆಳಕು ಅಂದ್ರೆ ನಿನ್ನ ಕಷ್ಟವನ್ನು ನೀನೇ ಪರಿಹಾರ ಮಾಡ್ಕೋಬೇಕಲ್ಲದೆ ನಿನಗೆ ಪರಿಹಾರ ಮಾಡಲಿಕ್ಕೆ ಯಾರು ಇಲ್ಲ. ನಿನ್ನ ದಾರಿಯನ್ನು ನೀನೇ ನೋಡ್ಕೊಳ್ಬೇಕು. ನಿನಗೆ ದಾರಿ ತೋರಿಸೋರು ಯಾರು ಇಲ್ಲ. ಅದಕ್ಕೆ ಬುದ್ಧನ ಒಂದು ವಾಕ್ಯ, ಪ್ರತಿ ಜನ ಯಾರೇ ಬಂದ್ರು, ಯಾರೇ ವಿಚಾರವಂತರು ಬಂದಾಗ ಪ್ರತಿ ಸಲ ಹೇಳೋದೇನು, ನಿನಗೆ ನೀನೇ ಬೆಳಕು. ನಿನಗೆ ಏನು ಬೇಕು ಅದು ನೀನೇ ಪಡ್ಕೋಬೇಕು. ಇವತ್ತು ಮನೆಯಲ್ಲಿ ನಿಮಗೆ ಬೇಕಾದಂಥ ಬೆಳಕು ಯಾರು ಕಚ್ಕೋಬೇಕು ಅಲ್ವಾ? ಯಾರು ಕಚ್ಚಲಿಕ್ಕೆ ಬರಲ್ಲ. ಆದರೆ ಎಲ್ಲ ವಿಷಯದಲ್ಲೂ ನಿಮಗೆ ಏನೇನು ಬೇಕು ಆ ಸವಲತ್ತುಗಳನ್ನ ಯಾರು ಪಡ್ಕೋಬೇಕು ಅಂದರೆ ನೀವೇ ಪಡ್ಕೋಬೇಕು. ನಿಮಗೆ ಕೊಡೋರು ಯಾರು ಇಲ್ಲ. ಅದಕ್ಕೆ ಪ್ರತಿ ಸಲ ನಾವು ಏನು ಹೇಳ್ತೀವಿ ಅಂದರೆ, ಬುದ್ಧನ ಮಾರ್ಗದರ್ಶನ ಏನಿದೆ, ನಿನಗೆ ನೀನೇ ಬೆಳಕು. ನಿಮಗಿರೋ ಬೆಳಕನ್ನ ನೀವೇ ಮಾಡ್ಕೋಬೇಕು. ಬಣ್ಣಪ್ಪನವ್ರು ಹೇಳ್ತಾರೆ, ನೀವು ಹೋಗುವಾಗ ಟಾರ್ಚ್ ಇಟ್ಕೊಂಡು ಹೋಗ್ತೀರಿ, ನಿಮಗೆ ಹಿಡಿತೀರಾ ಪಕ್ಕದವ್ರಿಗೆ ಹಿಡಿತೀರಾ ಅಲ್ವಾ? ನೀವು ಸುರಕ್ಷಿತವಾಗಿ ಹೋಗ್ಲಿಕ್ಕಿರೋ ವ್ಯವಸ್ಥೆ ನೀವು ಹಿಡ್ಕೊತೀರಿ. ಹಂಗೇನೆ ನಿಮಗೆ ನೀವೇ ಬೆಳಕು ಅಂತ ಹೇಳೋಂಥ ಹೋರಾಟದ ಮುಖಾಂತರನೇ ನಾವು ಇವತ್ತು ಇದ್ದೀವಿ. ಇವತ್ತು ನಾವು ಎಲ್ಲರೂ ಹೋರಾಟ ಮಾಡ್ತಿರೋದು ಯಾರಿಗೋಸ್ಕರ? ನನಗೋಸ್ಕರನೇ. ಇವತ್ತು ನನಗೆ ಏನೇನೇ ವ್ಯವಸ್ಥೆಗಳು ಬೇಕು ಅದು ನಾನೇ ಮಾಡ್ಕೋಬೇಕಲ್ಲದೆ ನಾವು ಯಾರು ನಮಗೆ ಮಾಡೋರು ಯಾರೂ ಇಲ್ಲ. ನಮ್ಮ ಮನೆಯಲ್ಲಿ ಬೆಳಕಾರೋ ಇಟ್ಟಂದ್ರೆ ನಮ್ಮ ಮನೆಗೆ ಬೆಳಕು ನಾವೇ ಕಚ್ಕೋಬೇಕು. ಅದಕ್ಕೆ ಪ್ರತಿಯೊಬ್ಬರು ಬುದ್ಧನ ಸಂದೇಶವನ್ನು ಆರಾಧಿಸ್ತಾರೆ. ಪ್ರತಿಯೊಂದು ಮನೆಯಲ್ಲಿ ಯಾವುದೇ ಜಾತಿ ಮತ ಯಾವುದೇ ಧರ್ಮ ಇಲ್ಲದೆ ಪ್ರತಿ ಮನೆಯಲ್ಲಿ ಬುದ್ಧನ ಫೋಟೋ ನೋಡಿದಿರಿ ನೀವು ಅಲ್ವಾ? ನಾವು ಹೊರಗಡೆ ಬಂದಾಗ ಎಲ್ಲ ಗುದ್ದಾಡ್ಕೊಳ್ತೀವಿ. ಆದರೆ ನೀವು ನೋಡಿ, ಯಾವುದೇ ಪ್ರತಿ ಅಧಿಕಾರಿಗಳಾಗಿರ್ಬೋದು, ಪ್ರತಿ ಅವರ ಬಗ್ಗೆ ಗೊತ್ತಿರೋರು ಎಲ್ಲರ ಮನೆಯಲ್ಲಿ ಜಾತಿ ಮತಗಳು ಬಿಟ್ಬಿಟ್ಟು ಅವರ ಫೋಟೋ ಇಲ್ಲದ ಮನೆ ಯಾವುದಿದೆ ಅಲ್ವಾ? ಎಲ್ಲರ ಮನೆಯಲ್ಲಿ ಬುದ್ಧನ ಫೋಟೋ ಇದೆ. ಅಂದರೆ ಅವರ ಮಾರ್ಗದರ್ಶನಗಳು ಎಲ್ಲರಿಗೂ ಈಕ್ವಲಿಟಿಯಾಗಿ ಆಗಿದೆ. ಅದರಿಂದ ನಾವು ಅವರ ಸಂದೇಶ ಏನಿದೆ, ನಿಮಗೆ ನೀವೇ ಬೆಳಕುಂಟ ಆ ಸಂದೇಶ ಏನಂದರೆ, ನಿಮಗೆ ಏನೆಲ್ಲ ನಮಗೆ ಅವಶ್ಯಕತೆ ಇದೆ ಅದನ್ನ ನಾವೇ ಮಾಡ್ಕೋಬೇಕಲ್ಲದೆ ನಮಗೆ ಯಾರು ಕೊಡೋರು ಯಾರೂ ಇಲ್ಲ. ನಮ್ಮ ಮನಸ್ಸಿಗೆ ನಮ್ಮ ಕುಟುಂಬದ ಬೆಳಕೇನಿದೆ ಅದು ನಾವೇ ಕಚ್ಕೋಬೇಕಲ್ಲದೆ ನಮಗೆ ಬೆಳಕು ಹಚ್ಚಲಿಕ್ಕೆ ಯಾರೂ ಬರಲ್ಲ ಅಲ್ವಾ? ಅದರಿಂದ ನಮಗೆ ಭೂಮಿ ಬೇಕು ಅಂತ ಹೇಳಿದಾಗ ನಾವೇನು ಮಾಡಬೇಕು? ನಾವೇ ಹೋರಾಟ ಮಾಡಬೇಕು ಅಲ್ವಾ? ನಮಗೆ ಬೇಕಾಗಿರೋಂಥ ಸವಲತ್ತುಗಳೇನಿದೆ ಅದು ನಾವೇ ಕಷ್ಟಪಟ್ಟು ಪಡ್ಕೋಬೇಕಲ್ಲದೆ ನಮಗೆ ಕೊಡೋರು ಯಾರೂ ಇಲ್ಲ. ಕೊಟ್ಟಿದ್ದಾರೆ ಯಾರಾದ್ರೆ ಅಲ್ವಾ? ಅದಕ್ಕೆ ನಾವು ಹೇಳೋದು ಯಾವಾಗಲೂ ಪದೇ ಯಾರು ಲೀಡರ್ಗಳು ಬಂದಾಗಲೂ ಮಾತಾಡೋದು, ನಿನಗೆ ನೀನೇ ಬೆಳಕು ಅಂತ ಹೇಳೋವಂಥ ಸಂದೇಶ ಎಲ್ಲರ ಬಾಯಲ್ಲೂ ಬರೋದು ಬುದ್ಧನ ವಾಕ್ಯನೇ ಅಲ್ವಾ? ಆಗಲಿ. ಧನ್ಯವಾದ ಎಲ್ಲರಿಗೂ.